ಅತ್ತಿಗೆ ಒಳಗೆ ಏನ್ ಹೋಗ್ತಿದ್ದಮ್ಮ? ಹೊರಗಡೆ ಯಾಶೋಸ್ಕರ ಅರ್ಧ ಕಡೆ ಕಡೆ ಬಂದ್ ಮಾಡಕ್ ಚಪಾತಿ ಹಿಟ್ ನಾಡ್ತಾ ಇದ್ದ ಸೀದಾ ಹಿಟ್ಟು ತಂದು ಗಲ್ಲ ಕಚ್ಚಿಬಿಟ್ಟಿ. ಅನ್ನ ಎಲ್ಲಿ ಕಾಣ್ತದಲ್ಲ? ನಿಮ್ಮ ಅನ್ನ ಇಷ್ಟೊತ್ತಿನ ನಿಂದಾರ ನೋಡಿ ಇದೀಗ ಹೊಲಕ್ ಹೋದ ಅಂದ್ರೆ ಇವತ್ತು ಈ ದರಿದ್ರ ಮನೆಗೆ ಬರ್ತಾನೆ, ಬಂದು ಕೊಡಲಿ ತನ್ನ ಶಿಕ್ಷಣಕ್ಕೆ ಹಣ ಕೇಳ್ತಾನಂತ ಹೊರಗೋಗಿದ್ದಾನೆ ತಾನೆ. ಯಾಕೋ ನೀನು ನಿಮ್ಮ ಅಣ್ಣಗೆ ನೀನಂದ್ರೆ ಎಷ್ಟು ಪ್ರೀತಿಯೋ ಭೂಮಿ ತಾಯಿ ಅಂದ್ರೆ ಅಷ್ಟ ಪ್ರೀತಿ ನಿಜ ಅತ್ತಿಗಮ್ಮ. ಅದಕ್ಕೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಂತ ಕಲಿಸ್ಕೊಂತಿದ್ದೀನಿ ಅತ್ತಿಗಮ್ಮ. ನಿಮ್ಗೊಂದು ವಿಷಯ ಹೇಳ್ಬೇಕು, ಬಟ್ ನೀವು ಬೈಬಾರ್ದು. ಯಾಕೆ ಕಾಂತು ಏನ್ರ ಅಂದ? ಹಾಗೇನಿಲ್ಲ. ಲೇಟ್ ಆಗಿ ಬಂದ್ರೆ ಕಮಿಟಿ ಏನ್ರ ಅಂದ್ರು? ಇಲ್ಲಮ್ಮ. ಬಸ್ಸು ಏನ್ರ ಅಂದ? ಇಲ್ಲ ಅತ್ತಿಗಮ್ಮ, ಯಾರೇನಂದಿಲ್ಲ. ಯಾರು ಏನಂದ್ರು? ಅದು ಊಟ ಹಾಕಿ ಬಿಡು, ಕಮಿಟಿ ಅವರು ಚಾರು ಕೊಟ್ಟಿಲ್ಲ, ಹಂಗ ಪಾಸ್ ಮಾಡಕ್ ಹಚ್ಚಾರ. ಇಲ್ಲಮ್ಮ, ಎಲ್ಲ ಸರಿ ಕೊಟ್ಟಿದ್ದಾರೆ, ಎಲ್ಲ ಸರಿ ಕೊಟ್ಟಿದ್ದಾರೆ. ನಾನು ಈಗ ನಮ್ಮ ಮನಸ್ಸಾರ ಪ್ರೀತಿಸ್ತಾ ಇದ್ದೀನಿ. ನನ್ನ ಮೈದಿನ ಸಣ್ಣ ಕೂಸೈತೆ ತಿಳ್ಕೊಂಡಿದ್ದೆ. ನೀನು ಬೆಳೆದು ಬಾ ದೊಡ್ಡವಾಗಿ ಬಿಡಿ, ಗಡ್ಡ ಮೀಸಿ ಎಲ್ಲ ಬಂದಾವ, ಆಳನ್ನು ಬರ್ತೀನಿ ಅದೀನಿ ಪ್ರೀತಿ ಮಾಡೋ ಗೊತ್ತಿಲ್ಲ ಅಂತ ಹೇಳ್ದಿ. ಆ ಹುಡುಗಿ ಯಾರಂತ ಹೇಳಿಲ್ಲ. ಇದೇ ಊರಿನ ಶ್ರೀಮಂತ ಶ್ರೀಕಂತಗಳು ತೆಗಿ ಶಿಲ್ಪ ಅಂತ. ಯಾಕಮ್ಮ ಶಿಲ್ಪ ಅಂದ ಕೂಡಲಿ ನಿಮ್ಮ ಮುಖವೇ ಸೊಪ್ಪು ಐತಲ್ಲ, ಅಂದ್ರೆ ಅವಳು ನಿಮ್ಗೆ ಇಷ್ಟ ಇಲ್ವಾ? ಆಯ್ತು ಬಿಡಮ್ಮ, ನಿಮಗೆ ಅವ್ ಇಷ್ಟ ಇಲ್ಲ ಮೇಲೆ ನಾನು ಅವಳನ್ನ ಮರ್ತು ಬಿಡ್ತೀನಿ ಬಿಡಮ್ಮ. ಒಬ್ರನ್ನೊಬ್ರು ಇಷ್ಟಪಟ್ಟು ಮನಸಾರಿ ಪ್ರೀತಿ ಮಾಡ್ತೀರಾ. ಪ್ರೀತಿ ಮಾಡಿದ ವಸ್ತುನು ಯಾವತ್ತೂ ಕಳ್ಕೋಬಾರ್ದು. ನೋಡಪ್ಪ, ನಿಮ್ಮನ್ನ ಮನೆಗೆ ಬರ್ಲಿ, ನಿಮ್ಮಿಬ್ಬರು ಮದುವೆ ವಿಷಯ ನಾನು ಮಾತಾಡ್ತೀನಿ. ಸರಿ ಅಮ್ಮ, ಅನ್ನೋದು ನೀನೇ ಮಾತಾಡು ಅಮ್ಮ. ಸ್ವಲ್ಪ ಬ್ಯಾಗ್ ಬರೋದು ಈಗ ಬಂದಿದ್ದಿ, ನಡಿ ಒಳ ನಡಿ. ಕೈಕಾಲ್ ಮುಖ ತಗೊಂಡು ಊಟಕ್ಕೆ ಬಡಿಸಿದಂತ ಊಟ ಮಾಡೋದು. ಸ್ವಲ್ಪ ಬ್ಯಾಗ್ ಹೋಗಮ್ಮ, ಅನ್ನಗ ಭೇಟಿಗೆ ವಾಪಸ್ ಬರ್ತೀನಿ. ಹೌದಾ? ಬೆಂಗಳೂರಿಂದ ಯಾವಾಗ ಬಂದಪ್ಪ? ಈ ತರ ಬಂದಿಲ್ಲ. ಚೆನ್ನಾಗಿದೆ ತಾನೆ? ನಾನ್ ಚೆನ್ನಾಗಿದ್ದೇನಪ್ಪ, ನನಗೇನಾಗಿದೆ? ನೀನ್ ಚೆನ್ನಾಗಿದೆ ತಾನೆ? ನಾನು ಕೂಡ ಚೆನ್ನಾಗಿದ್ದೇನಣ್ಣ. ಅಂದ ಹಾಗೆ ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಣ್ಣ. ಆದ್ರೆ ನೀನ್ ಅಂದ್ಕೊಂಡಾಗೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ಏನಾಯ್ತು? ನನಗೀಗ ಅರ್ಜೆಂಟ್ ಆಗಿ 10 ಲಕ್ಷ ಹಣ ಬೇಕಣ್ಣ. 10 ಲಕ್ಷ ಏನಲ್ಲ? ಏನ್ ಮಾಡಲಿ ನಾನು? ನನ್ನ ತಮ್ಮ ಡಾಕ್ಟರ್ ಬೇಕಾದ್ರೆ 10 ಲಕ್ಷ ನನ್ನ ತಮ್ಮನಿಗೆ 10 ಲಕ್ಷ ಇಲ್ಲ ಅಂದ್ರೆ ಡಾಕ್ಟರ್ ಮಾಡಬೇಕೆಂಬ ಕನಸು ಹಾಗಾಗ್ಬಿಟ್ಟೆ. ತಮ್ಮ, ಆ 10 ಲಕ್ಷನ ಯಾವಾಗ ಬೇಕಪ್ಪ ನಿನಗೆ? ನಾಳೆಗೆ ಬೇಕು. ನಾಳೆಗೆ ತಾನೆ? ಆಯ್ತು. ಯಾಕಂದ್ರೆ ನಿನಗೆ ಆ ವಿದ್ಯಾಭ್ಯಾಸಕ್ಕೋಸ್ಕರ 10 ಲಕ್ಷ ಹಣ ನಾನು ಕೊಡ್ತೀನಿ. ನೀನು ಓದುದನ್ನು ಮುಂದುವರಿಸು. ಏನನ್ನ ದಿನ ಬೆಳಗಾದ್ರೆ ಹೊಲದಲ್ಲಿ ಕೆಲಸ ಮಾಡೋ ಕೂಲಿ ಆಳುಗಳನ್ನ ನಾವು. ಹೀಗಿರುವಾಗ ಒಂದಲ್ಲ ಏನಲ್ಲ 10 ಲಕ್ಷ ಹಣ ಅಣ್ಣ, ನೀನ್ ಹೇಗನ್ನ ಕೊಡುತ್ತೆ ನನಗೆ? ಬೇಡಣ್ಣ, ನನಗೆ ಓದ್ ಸಾಕಣ್ಣ. ನಾನಿನ್ ಜೊತೆ ಕೆಲ್ಸಕ್ಕೆ ಬಂದ್ಬಿಡ್ತೀನಣ್ಣ. ಈ ರೀತಿ ಮಾತಾಡ್ತಾರೆ ಕರ್ಮರಾಜ. ನೋಡಪ್ಪ, ನನ್ನ ಹಾಗೆ ಕೂಲಿ ನಾನು ಮಾಡಿದಾಗ ನನಗೆ ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತೀನಿ. ಯಾಕಂದ್ರೆ ನೀನು ಹಸುಗೂಸಿರುವಾಗಲೇ ನಮ್ಮ ತಾಯಿ ನಿನಗೆ ಜನ್ಮ ಕೊಟ್ಟ ತಕ್ಷಣ ತೀರಿ ಹೋದ್ರಪ್ಪ. ಆಗ ನನ್ನ ತಾಯಿ ನನ್ನಿಂದ ವಚನ ತೆಗೆದುಕೊಂಡಳು. ಏನಂತ ಗೊತ್ತಾ? ನೋಡೋ ಧರ್ಮಣ್ಣ, ನಿನ್ನ ಹಾಗೆ ನಿನ್ನ ತಮ್ಮ ನನ್ನ ಕೂಲಿ ನಾಲಿ ಮನೆ ಕಚ್ಚಬೇಡ. ನಿನ್ನ ವಿದ್ಯಾಭ್ಯಾಸಗೊಳಿಸು. ಈ ಊರ ಬಡ ಜನರ ಸೇವೆ ಮಾಡುವ ಡಾಕ್ಟರ್ ಮಾಡುವಂತ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಾಳಪ್ಪ, ಪ್ರಾಣ ಬಿಟ್ಟಾಳ. ಯಾಕಂದ್ರೆ ಆವತ್ತಿನಿಂದ ಇವತ್ತಿನವರೆಗೂ ನಿನ್ನ ಹೂವಿನಾಗ ಜೋಪಾನ ಮಾಡಿ ನಿನಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ. ಹೊಟ್ಟಿನ ಮೇಲೆ ನೀನು ಚಿಂತೆ ಮಾಡಬೇಡ, ವಿದ್ಯಾಭ್ಯಾಸನ ಮುಂದುವರಿಸು. 10 ಲಕ್ಷ ಕೊಟ್ಟೆ ಕೊಡ್ತೀನಿ. ನನ್ನ ಹೊಲದಲ್ಲಿ ದುಡಿದು ಕುಡಿದೇ ಹೋದ್ರು, ಯಾರಾದ್ರೂ ಶ್ರೀಮಂತರಾದ್ರ ಕೂಲಿನಲ್ಲಿ ಆದ್ರೂ ಮಾಡಿ 10 ಲಕ್ಷ ಹಣ ಕೊಟ್ಟೆ ಕೊಡ್ತೀನಿ.
ಒಟ್ಟಿನ ಮೇಲೆ ನೀನು ಒಳ್ಳೆ ಡಾಕ್ಟರ್ ಆಗಿ ಬಂದು ಈ ಬಡ ಜನರ ಸೇವೆ ಮಾಡಿ ಈ ನಿನ್ನ ಹೆಣ್ಣನ ಹೆಸರನ್ನ ಆಯ್ತಣ್ಣ, ನೀನು 10 ಲಕ್ಷ ಹಣ ತಂದು ಕೊಟ್ಟು ನಿಜವಾದ್ರೆ ತಂದೆ ತಾಯಿ ಹೆಸರಂತೆ ನಾನೊಬ್ಬ ಒಳ್ಳೆ ಡಾಕ್ಟರ್ ಆಗಿ ಈ ಊರಿಗೆ ಬರ್ತೀನಿ ಅಣ್ಣ. ಅಣ್ಣ ಬಂದು ತುಂಬಾ ಹೊತ್ತಾಯ್ತು, ಹೊರಗಡೆ ಫ್ರೆಂಡ್ ಇದ್ದಾನೆ, ಸ್ವಲ್ಪ ಭೇಟಿ ಬರ್ತೀನಿ. ಅಲ್ಲೋ ಕರುರಾಜ, ಈಗ ತಾನೇ ಬಂದಿದೀಯ, ದೂರದ ಪ್ರಯಾಣ ಆಯಾಸಾಗಿರುತ್ತೆ. ನೋಡು, ಸ್ನಾನ ಮಾಡು. ಯಾಕಂದ್ರೆ ನೀನು ಬರ್ತೀವಿ ಅಂತ ತಿಳ್ಕೊಂಡು ನಿನ್ನ ಹತ್ತಿಗೆ ಸಿಹಿಯಾದ ಅಡಿಗೆ ಮಾಡಿದ್ದಾಳೆ. ಮತ್ತೆ ತುಂಬಾ ಊಟ ಮಾಡ್ಕೊಂಡು ಸಂಜೆವರೆಗೆ ನೀನು ಆದಷ್ಟು ಬೇಗ ಜಲ್ದಿ ಬರ್ತೀನಿ. ಅಲ್ಲೋ ಕರುರಾಜ. ಯಾಕೆ ನಿಮ್ಮ ತಮ್ಮ ಹೋದ ತಕ್ಷಣವೇ ಈ ರೀತಿ ಮೌನವಾಗ್ಬಿಟ್ಟಿಲ್ಲ? ಏನಾಯ್ತು ನಿಮ್ಗೆ? ಏನಂತ ಸಾವಿತ್ರಿ, ಇವತ್ತು ನನ್ನ ತಮ್ಮ ಬಹಳ ದಿನಗಳ ನಂತರ ನಮ್ಮ ಮನೆಗೆ ಬಂದ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಷ್ಟೇ ದುಃಖ ಆಗ್ತಾ ಇದೆ ಸಾವಿತ್ರಿ, ದುಃಖ ಆಗ್ತಾ ಇದೆ. ಅಲ್ಲ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೆ? ಸಾವಿತ್ರಿ, ಇವತ್ತು ನನ್ನ ತಮ್ಮ ಬಂದ ಏನ್ ಕೇಳಿದ ಗೊತ್ತಾ? ಅವನು ಡಾಕ್ಟರ್ ವಿದ್ಯಾಭ್ಯಾಸ ಮುಂದುವರಿಸಬೇಕಾದ್ರೆ 10 ಲಕ್ಷ ಹಣ ಬೇಕಂತೆ. ಅಲ್ಲರಿ 10 ಲಕ್ಷ ಹಣ ಬಂದ್ರೆ ತುಂಬಾ ದೊಡ್ಡ ಮೊತ್ತ ಆಯ್ತು. ಅಷ್ಟೊಂದು ಹಣವನ್ನ ಎಲ್ಲಿಂದ ತರ್ತೀರ ನೀವು? ಯಾರನ್ನ ಕೇಳ್ತೀರಿ? ಹೌದು ಸಾವಿತ್ರಿ, ಈಗಾಗಿರುವ ಸಾಲ ನನ್ನ ತಲೆ ಮೇಲೆ ಏರಿದೆ. ಹೀಗೆ ಮತ್ತೆ ಸಾಲ ಕೇಳಿದ್ರೆ ಯಾರು ಕೊಡ್ತಾರೆ? ಈಗ ಸಾಲ ಕೇಳಿ ನಾನು ನನ್ನ ತಮ್ಮನಿಗೆ ಹಣ ಕೊಡದೆ ಹೋದ್ರೆ ನನ್ನ ತಂದೆ ತಾಯಿಗಳ ಕೊಟ್ಟ ಮಾತು ತಪ್ಪಿದಂತಾಗುತ್ತದೆ ಸಾವಿತ್ರಿ, ತಪ್ಪಿದಂತಾಗುತ್ತದೆ. ಯಾಕಂದ್ರೆ ನನ್ನ ತಂದೆ ತಾಯಿಗಳು ತೀರುವ ಮುನ್ನ ನನ್ನ ತಮ್ಮ ಇನ್ನೂ ಹಸಗೂಸು. ನನ್ನ ತಂದೆ ತಾಯಿಗಳು ನಿನ್ನ ತಮ್ಮನ ಡಾಕ್ಟರ್ ಮಾಡುವಂತ ಮಾತು ತೆಗೆದುಕೊಂಡು ಪ್ರಾಣ ಬಿಟ್ಟರು ಸಾವಿತ್ರಿ, ಪ್ರಾಣ ಬಿಟ್ಟರು. ಒಂದು ವೇಳೆ ನನ್ನ ತಮ್ಮನ ಡಾಕ್ಟರ್ ಮಾಡದೆ ಹೋದ್ರೆ ವಚನ ಆಗುತ್ತೆ ಸಾವಿತ್ರಿ. ನೀವೇನು ಮನಸ್ಸಿಗೆ ನೊಂದ್ಕೊಳ್ಬೇಡಿ. ನೋಡಿ, ನಾನು ನಿಮ್ಮನ್ನ ಒಂದು ಮಾತು ಹೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಬಾರ್ದು. ಸಾವಿತ್ರಿ, ಯಾಕಂದ್ರೆ ಗಂಡ ಹೆಂಡರು ಜೋಡು ಬಂಡಿಗಳ ಗಾಳಿ ಇದ್ದಂತ ಹೇಳ್ತಾರೆ. ಇವತ್ತು ನನ್ನ ಕಷ್ಟಕ್ಕೆ ನೀನು ಭಾಗಿಯಾಗ್ತೀಯ ಅಂದ್ರೆ ಒಂದಲ್ಲ 100 ಮಾತು ಕೇಳು. ಅದು ಯಾವ ಮಾತು ಕೇಳು ಸಾವಿತ್ರಿ, ಖಂಡಿತವಾಗಿ ನಡೆಸ್ಕೊಡ್ತೀನಿ. ನಾನು ನಿಮ್ಮನ್ನು ಮದುವೆಯಾಗಿ ಬರೋ ಮುನ್ನ ನನ್ನ ತವ್ರ ಮನೆಯವರು ನನ್ನ ಹೆಸರು 2 ಎಕರೆ ಭೂಮಿಯನ್ನು ಕೊಟ್ಟಿದ್ರು. ನಮಗಾರ ಯಾರಿದ್ದಾರೆ ಹೇಳಿ? ಮಗನಂದ್ರು ಅವನಿ, ಮೈದಂದ್ರು ಅವನೇ. ಅವನಿಗೆ ಸಹಾಯ ಮಾಡದೆ ಮತ್ತೆ ಯಾರಿಗೆ ಮಾಡ್ತಾರ? ನೋಡಿ, ಅವನ ಸಲುವಾಗಿ ಈ ಭೂಮಿನ ಯಾರಾದ್ರೂ ಆಡಾದ್ರೂ ಹೇಳಿ, ಇಲ್ಲ ಮಾರಾದ್ರೂ ಮಾರಿ ಅವನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಅವನಿಗೆ ನೌಕರಿ ಬಂದ ಮೇಲೆ ಇದರ 10 ಪಟ್ಟು ಆಸ್ತಿಯನ್ನು ಅವನು ಗಳಿಸ್ತಾನೆಂಬ ನಂಬಿಕೆ ನನಗೆ ತೆಗೆದುಕೊಳ್ಳಿ. ಸಾವಿತ್ರಿ, ಬೇಡ. ಯಾಕಂದ್ರೆ ನನ್ನ ಮನೆಗೆ ಬರುವಾಗ ನಿನ್ನ ತಂದೆ ತಾಯಿಗಳು ಉಡುಗೊರೆಯಾಗಿ ಕೊಟ್ಟ ಈ ಆಸ್ತಿ ಪತ್ರ, ನಿನ್ನ ಮಾತು ಕೇಳಿ ನನ್ನ ವಿದ್ಯಾಭ್ಯಾಸ, ನನ್ನ ತಮ್ಮನ ವಿದ್ಯಾಭ್ಯಾಸಗೋಸ್ಕರ ಈ ಆಸ್ತಿ ಪತ್ರನ ಮಾಡಿದ್ರೆ ಈ ಊರ ಜನ ಏನಂತಾರೆ ಗೊತ್ತಾ? ತಮ್ಮನ ವಿದ್ಯಾಭ್ಯಾಸಗೋಸ್ಕರ ಹೆಂಡತಿ ತಂದ ಆಸ್ತಿ ಪತ್ರವನ್ನ ಮಾಡಿದ ಮುಟ್ಟಾಳ ಅಂತಾರೆ ಸಾವಿತ್ರಿ. ಸಾವಿತ್ರಿ, ಬೇಡ. ಯಾಕಂದ್ರೆ ನಿನ್ನ ತವರ ಮನೆಯವರ ಕೊಟ್ಟ ಉಡುಗೊರೆ ಇದು. ನೀವೇನಾದ್ರೂ ಈ ಆಸ್ತಿಯನ್ನು ತೆಗೆದುಕೊಳ್ಳದಿದ್ರೆ ನನ್ನ ಮೇಲೆ ಆನೆ ಆಗಿದೆ ನಿಮ್ಗೆ. ಸಾವಿತ್ರಿ, ಯಾಕೆ ಇಂತ ಮಾತಾಡ್ತಾ ಇದೆಯಾ? ನೋಡು, ಈಗಿನ ಸಮಾಜದ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಗೊತ್ತಾ? ಮದುವೆಯಾಗಿ ಬಂದ 3 ದಿನದಲ್ಲಿ ತುಂಬಿದ ಮನೆಯನ್ನು ಒಡೆದು 3 ಬಾಗಿಲ ಮಾಡುವ ಈ ಸಮಾಜದ ಹೆಣ್ಣು ಮಕ್ಕಳೇ ತುಂಬಿರುವಾಗ
ನನ್ನ ತಮ್ಮನಿಗೋಸ್ಕರ ನಿನ್ನ ಮೈದನಿಗೋಸ್ಕರ ಅವರ ಮನೆಯಿಂದ ತಂದ ಉಡುಗೊರೆ ಮಾರು ಅಂತ ಹೇಳ್ತಾ ಇದೆಯಲ್ಲ ಸಾವಿತ್ರಿ. ಇವತ್ತು ನಾನಿನ್ನ ಏನಂತ ಕರೀಲಿ? ಸತಿ ಸಾವಿತ್ರಿ ಅಂತ ಕರೀಲೋ ಇಲ್ಲ ನನ್ನ ಪಾಲಿನ ದೇವತೆ ಅಂತ ಕರೀಲೋ? ಕೆಲಸವನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ಮನೆಗೆ ಬರಬೇಕು. ಆಯ್ತು ಸಾವಿತ್ರಿ, ನೋಡು ಈ ಆಸ್ತಿ ಪತ್ರ ಯಾರ ಶ್ರೀಮಂತರು ಹಣ ಇಟ್ಟಾದ್ರು ಮಾರಾದ್ರು ನನ್ನ ತಮ್ಮನ ವಿದ್ಯಾಭ್ಯಾಸ ಹಣ ಇಸ್ಕೊಂಡು ಬರ್ತೀನಿ. ಹಾ ಮತ್ತೆ ನಾಳೆ ನನ್ನ ತಮ್ಮ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಂತೆ. ತನ್ನ ಗೆಳೆಯರಿಗೆ ಭೇಟಿಯಾಗಿ ಬರ್ತೀನಿ ಅಂತ ಹೊರಗಡೆ ಹೋಗಿದ್ದಾನೆ. ಬರೋದ್ರೊಳಗಾಗಿ ಅಡಿಗೆ ಸಿದ್ಧತೆ ಮಾಡು. ಅವ್ನು ಬಂದ ತಕ್ಷಣ ಎಲ್ಲರೂ ಸೇರಿ ಊಟ ಮಾಡೋಣ, ಆಯ್ತಾ? ನೀವು ಹೇಳಿದಂತೆ ಮಾಡಿ.